ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬ ಶಾರ್ಟ್ ನೇಲ್ಸ್ ಇರುವಂಥವರಿಗೆ ನೇಲ್ ಆರ್ಟ್ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೇಲ್ ಆರ್ಟ್ನ ಯಾವ ರೀತಿ ಮಾಡ್ಕೊಳ್ಬೋದು ನೀವೇನೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಹೆಬ್ಬೆರಳಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೊದಲನೇ ಡಿಸೈನ್ ನಾನು ಹೆಬ್ಬೆರಳಿಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಮಿಕ್ಕಿದ್ದ ನೇಲ್ ಭಾಗಕ್ಕೆಲ್ಲ ನಾನು ನೇಲ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಗ್ಯಾಪ್ ಬೇಕು ಡಿಸೈನ್ ಮಾಡಲಿಕ್ಕೆ ಅಷ್ಟು ಗ್ಯಾಪ್ನ ಬಿಟ್ಟು ನೀವು ಈ ರೀತಿ ಕಲರಿಂಗ್ ಮಾಡ್ಕೊಳ್ಬೇಕು. ಮೊದಲು ನಾವು ಲೈಟಾಗಿ ನೇಲ್ ಕಲರ್ನ ಹಾಕಿ ಅದು ಡ್ರೈ ಆದಮೇಲೆ ಸೆಕೆಂಡ್ ಕೋಟ್ನ ಸ್ವಲ್ಪ ಡಾರ್ಕ್ ಆಗಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಕಲರ್ ಸ್ವಲ್ಪ ಎಳೆ ಎಳೆಯಾಗಿ ಕಾಣಿಸುತ್ತೆ. ಹಾಗೆ ಎಡ್ಜಸಲ್ಲಿ ಏನಾದರೂ ಎಕ್ಸ್ಟ್ರಾ ಆದರೆ ಒಂದು ಕಾಟನ್ ಪ್ಯಾಡಿಂದ ಅಥವಾ ಈ ರೀತಿ ನೀಟಾಗಿ ಒರೆಸ್ಕೊಳ್ಬೇಕು. ನಾನಿಲ್ಲಿ ರೋಸ್ ಕಲರ್ ಮತ್ತು ವೈಟ್ ಕಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟ ಬಂದಿದ್ದ ಯಾವುದೇ ಕಲರ್ನ ಬಳಸಬಹುದು. ಯಾವುದೇ ಕಲರ್ ಜೊತೆ ನೀವು ವೈಟ್ ಕಲರ್ನ ಬಳಸ್ಕೊಂಡು ನೀವು ಡಿಸೈನ್ನ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನಾನು ಈ ಗ್ಯಾಪ್ ಏನು ಬಿಟ್ಟಿದ್ದೆ ಅದಕ್ಕೆ ಈ ರೀತಿ ಒಂದು ಪೆಟಲ್ಸ್ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಈ ಸ್ಮಾಲ್ ಬ್ರಷಸ್ ಇದೆಯಲ್ಲ, ಇದರಿಂದ ನಾನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಮಾಲ್ ಬ್ರಷ್ ಯಾವುದಪ್ಪ ಅಂತ ಹೇಳಿದ್ರೆ, ನಾನು ಐಲೈನರ್ ಖಾಲಿ ಆಗಿರುತ್ತಲ್ಲ ಅದೊಂದು ಬ್ರಷ್ನ ನಾನು ಎತ್ತಿಟ್ಕೊಂಡು ನೇಲ್ ಆರ್ಟಿಗೆ ಅಂತ ಬಳಸ್ಕೊಳ್ತಾ ಇದ್ದೀನಿ. ನೀವು ನೇಲ್ ಆರ್ಟ್ ಮಾಡಲಿಕ್ಕೆ ಎಲ್ಲ ಮೆಟೀರಿಯಲ್ನೆಲ್ಲ ತಗೊಂಡು ಬಂದು ಮಾಡ್ಕೊಳ್ಬೇಕು ಅಂತ ಹೇಳಿ ಹಾಗೆ ಇರ್ತೀರ, ಎಲ್ಲ ಮೆಟೀರಿಯಲ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಕೆಲವೊಂದು ನಮ್ಮ ಹತ್ರ ಈ ರೀತಿ ಬ್ರಷಸ್ ಎಲ್ಲ ಇರುತ್ತೆ. ಈಗ ಐಲೈನರ್ ಆಗಿರ್ಬೋದು ಅಥವಾ ಟೂತ್ ಪಿಕ್ ಆಗಿರ್ಬೋದು, ಇಂಥ ಸಣ್ಣ ಪುಟ್ಟ ವಸ್ತುಗಳಿಂದನೇ ನಾವು ನೇಲ್ ಆರ್ಟ್ನ ಮಾಡ್ಕೊಳ್ಬಹುದು ಸಿಂಪಲ್ಲಾಗಿ. ವೈಟ್ ಪೆಟಲ್ಸ್ ಥರ ಪ್ಲೇನ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ನೇಲ್ ಕಲರ್ ಏನು ಬಳಸಿದ್ದೀನಿ ಅದೇ ಕಲರಲ್ಲಿ ವೈಟ್ ಪೆಟಲ್ಸ್ ಮೇಲೆ ಸ್ವಲ್ಪ ಡಾಟ್ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಶೇಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫಿಂಗರ್ ತುಂಬಾ ದೊಡ್ಡ ಇರೋರು ಈ ರೀತಿ ಪ್ಲೇನ್ ಅನಿಸುತ್ತೆ ಅಂತ ಹೇಳಿದ್ರೆ ಈ ರೀತಿ ಡಾಟ್ನ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ತುಂಬ ಚಿಕ್ಕ ಇದೆ ನಿಮ್ಮದು ನೇಲ್ ಅಂತ ಹೇಳಿದ್ರೆ ಪ್ಲೇನ್ ಬಿಡಿ, ಚೆನ್ನಾಗಿರುತ್ತೆ. ಇಲ್ಲ ನನ್ನ ನೇಲ್ ಥರ ತುಂಬ ದೊಡ್ಡಕ್ಕಿದೆ ಅಂತ ಹೇಳಿದ್ರೆ ಈ ರೀತಿ ಅದನ್ನು ಕವರ್ ಮಾಡ್ಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತುಂಬಾ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈಗ ನಾನು 4 ಫಿಂಗರ್ಗೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಟೇಪ್ನ ಬಳಸಿ ಸೆಲ್ಲೋ ಟೇಪನ್ನು ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾತ್ರ ನಾನು ನೇಲ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಫುಲ್ ಹಾಕ್ಕೊಳ್ಬೋದು ಅಥವಾ ಡಬಲ್ ಕಲರ್ನ ಕೂಡ ಬಳಸ್ಬೋದು. ಆಫ್ ಒಂದು ಕಲರು, ಇನ್ನೊಂದು ಕಲರು, ಇನ್ನೊಂದು ಆಫ್ಗೆ ನೀವು ಬೇರೆ ಕಲರ್ನು ಕೂಡ ಬಳಸ್ಬೋದು. ನಾನು ತುಂಬ ಆಡಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಆಫಿಗೆ ಮಾತ್ರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಫ್ ಮಾತ್ರ ಕಲರಿಂಗ್ ಮಾಡಿ ನಾನು ಇನ್ನು ಈ ಸೆಂಟರ್ಗೆ ನಾನು ವೈಟ್ ಡಾಟ್ನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಿಂಪಲ್ ಡಿಸೈನ್ಸ್ ಅಂತಂದರೆ ನೀವು ಯಾವುದೇ ರೀತಿ ಈ ಮುಂಚೆ ನೇಲ್ ಆರ್ಟ್ನ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು, ನೀವೇ ಮಾಡ್ಕೊಳ್ಬಹುದು. ಅಷ್ಟು ಸಿಂಪಲ್ಲಾಗಿರುವಂಥ ಡಿಸೈನ್ಸ್ಗಳನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಮತ್ತು ವೈಟ್ ಫುಲ್ ಕಂಪ್ಲೀಟ್ ನನಗೆ ವೈಟ್ ಲೈನ್ ಬೇಡ ಅಂತ ಹೇಳಿದ್ರೆ ಮಧ್ಯ ನೀವು ಡಿಫ್ರೆಂಟ್ ಕಲರಲ್ಲಿ ಈ ರೀತಿ ಡಾಟ್ನ ಇಟ್ಕೊಳ್ಬಹುದು. ಹಾಗೆ ನೀವೇನಾದರೂ ಇದೇ ಮೊದಲು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ಬರುತ್ತೆ. ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಈಗ ಮಿಡಲ್ ಫಿಂಗರ್ಗೆ ನೋಡಿ ಕಂಪ್ಲೀಟ್ ನಾನು ನೇಲ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೇಲ್ ಕಲರ್ನ ಹಾಕಿ ಡ್ರೈ ಆಗಲಿಕ್ಕೆ ಬಿಟ್ಟು ಆನಂತರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಆದಮೇಲೆ ನಾವು ಕಲರಿಂಗ್ ಡಿಸೈನ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮಿಕ್ಸ್ ಆಗೋ ಚಾನ್ಸ್ ಇರುತ್ತೆ. ನಾನು ಎರಡಕ್ಕೂ ಫುಲ್ ನೇಲ್ ಕಲರ್ ಹಾಕಿ ಆನಂತರ ನಾನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಒಂದು ಹಾಕುವಾಗ ಒಂದು ಡ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದಕ್ಕೂ ರಿಂಗ್ ಫಿಂಗರ್ಗೂ ನಾನು ನೇಲ್ ಕಲರ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಈ ಕಡೆ ಕಾರ್ನರ್ಗೊಂದು ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ.
ತುಂಬ ಸಿಂಪಲ್ಲಾಗಿ ನಿಮಗೆ ಡ್ರಾಯಿಂಗ್ ಏನಾದರೂ ಬರಲ್ಲ ಅಂದರೂ ತೊಂದರೆ ಇಲ್ಲ. ಈ ರೀತಿ ಸಣ್ಣ ಬ್ರಷ್ ಇದ್ದರೆ ನಿಮ್ಮ ಹತ್ರ ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು. ಪ್ರತಿಯೊಬ್ಬರ ಹತ್ರನೂ ಐಲೈನರ್ ಅಂತೂ ಯೂಸ್ ಮಾಡ್ತೀವಿ. ಖಾಲಿ ಆಯಿತು ಅಂತ ಹೇಳಿದ್ರೆ ಎಸ್ದು ಬಿಡ್ತೀವಿ. ಅದನ್ನು ನಾವು ಇಟ್ಕೊಂಡ್ರೆ ಈ ರೀತಿ ನಾವು ನೇಲ್ ಆರ್ಟ್ಗೆಲ್ಲ ಬಳಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಟೂತ್ ಪಿಕ್ಕನ್ನು ಕೂಡ ಬಳಸ್ಬೋದು. ಟೂತ್ ಪಿಕ್ ಕೂಡ ಇಲ್ಲ ಅಂತ ಹೇಳಿದ್ರೆ ಒಂದು ಸೇಫ್ಟಿ ಪಿನ್ ಇರುತ್ತಲ್ವ, ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಈಗ ಆಪೋಸಿಟ್ ಸೈಡ್ಗೂ ಕೂಡ ನಾನು ಸೇಮ್ ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಇದೇ ರೀತಿ ಫ್ಲವರ್ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಯಾವ ರೀತಿ ಬರುತ್ತೆ, ಯಾವ ರೀತಿ ಅನುಕೂಲ ಆಗುತ್ತೆ ಅಥವಾ ಯಾವುದು ಈಸಿ ಅನಿಸುತ್ತೆ ಆ ರೀತಿ ಫ್ಲವರ್ನ ಕೂಡ ನೀವು ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಹಾಕ್ಕೊಂಡ್ರು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ನಾನು ಡಾಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಅನಿಸುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ, ಸಿಂಪಲಾಗಿ ಅನಿಸುತ್ತೆ. ಅದರಲ್ಲೂ ಈ ರೋಸ್ ಕಲರ್ಗೆ ವೈಟು ತುಂಬ ಎದ್ದು ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ರಿಂಗ್ ಫಿಂಗರ್ಗೆ ನಾನು ಒಂದು ಹಾರ್ಟ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಎಲ್ಲ ನಿಮಗೆ ಮಾಡಲಿಕ್ಕೆ ಯಾವುದೇ ರೀತಿ ಡ್ರಾಯಿಂಗ್ ಸ್ಕಿಲ್ ಬೇಕಾಗಿಲ್ಲ. ತುಂಬಾ ಈಸಿಯಾಗಿ ನೀವು ಒಂದು ಸರಿ ನೋಡಿ ಮಾಡ್ಕೊಳ್ಬಹುದು. ಮನೆಯಲ್ಲೇ ನೇಲ್ ಪಾಲಿಷ್ನ ಹಾಕ್ಕೊಳ್ಳುವಾಗ ನೇಲ್ ಆರ್ಟ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಹತ್ರ ನೇಲ್ಸ್ ಇಲ್ಲ, ತುಂಬ ಉದ್ದ ಇರಬೇಕು ಡಿಸೈನ್ ಮಾಡಲಿಕ್ಕೆ ಅಂಥದ್ದು ಏನಿಲ್ಲ. ಶಾರ್ಟ್ ನೇಲ್ ಇದ್ರೂ ಕೂಡ ನೀವು ಈ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಹಾರ್ಟಿಗೆ ಒಳಗಡೆ ಗೋಲ್ಡನ್ ಕಲರ್ನ ಫಿಲ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಆಡಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಈ ರೀತಿ ಸಿಂಪಲ್ಲಾಗಿ ನೀವು ಗೋಲ್ಡನ್ ಟಚ್ ಕೊಟ್ಟರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಬೇರೆ ರೀತಿ ನಾನು ಇನ್ನೂ ಹಲವಾರು ವೀಡಿಯೋಗಳನ್ನು ಹಾಕ್ತೀನಿ. ನಿಮಗೇನಾದರೂ ನೇಲ್ ಆರ್ಟ್ದು ಇಷ್ಟ ಆದರೆ ಕಮೆಂಟ್ ಮಾಡಿ, ಬೇರೆ ಮತ್ತೆ ಇದೇ ರೀತಿ ವೀಡಿಯೋಗಳನ್ನು ಹಾಕಲಿಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಈಗ ನಾನು ಮತ್ತೆ ಲಿಟಲ್ ಫಿಂಗರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೂಡ ನಾನು ಸೆಲ್ಲೋ ಟೇಪ್ನ ಬಳಸ್ತಾ ಇದ್ದೀನಿ, 2 ಶೇಡ್ನ ಯೂಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ನಿಮಗೆ ಆರಿಜಾಂಟಾಗಾದರೂ ಬೇಕಂದರೆ ಹಾಕ್ಕೊಳ್ಬೋದು ಅಥವಾ ವರ್ಟಿಕಲ್ ಆಗಾದರೂ ಬೇಕು ಅಂದರೆ ಹಾಕ್ಕೊಳ್ಬೋದು. ನಾನು ನೇಲ್ ಕಲರ್ನ ವೈಟ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ. ಎಲ್ಲ ಒಂದೇ ಕಲರ್ ರೀತಿ ಕಾಣಿಸಿದ್ರೂ ಚೆನ್ನಾಗಿ ಅನಿಸಲ್ಲ. ಚೂರು ಡಿಫ್ರೆಂಟ್ ಆಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಒಂದು ನೇಲಾದರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ ಇದನ್ನು ರಿಂಗ್ ಫಿಂಗರ್ಗಾದರೂ ಮಾಡ್ಕೊಳ್ಬೋದು ಅಥವಾ 4 ಫಿಂಗರ್ಗೆ ಅಥವಾ ಮಿಡಲ್ ಫಿಂಗರ್ಗೆ, ಯಾವ ಫಿಂಗರ್ಗಾದರೂ ಮಾಡ್ಕೊಳ್ಬೋದು. ನಿಮಗೆ ಯಾವ ಡಿಸೈನ್ ಯಾವ ಫಿಂಗರ್ಗೆ ಹಾಕಬೇಕು ಅನಿಸುತ್ತೆ ಆ ರೀತಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಆನಂತರ ವೈಟ್ ಹಾಗೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೆ ಸ್ವಲ್ಪ ನಾನು ಈ ರೀತಿ ಡಾಟ್ ಡಾಟ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರ್ಯಾಂಡಮಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಿಷ್ಟೇ ಗಾತ್ರಕ್ಕೆ ಅಥವಾ ಇಷ್ಟಿಷ್ಟೇ ಸ್ಪೇಸ್ ಬೇಕು ಅಂತ ಏನಿಲ್ಲ, ರ್ಯಾಂಡಮಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗೆಲ್ಲ ನೇಲ್ಸ್ ಪಾಲಿಶ್ ಎಲ್ಲ ಡ್ರೈ ಆದಮೇಲೆ ನಾನು ಟ್ರಾನ್ಸ್ಪರೆಂಟ್ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಅಥವಾ ಟ್ರಾನ್ಸ್ಪರೆಂಟ್ ನೇಲ್ ಕಲರ್ ಇರುತ್ತಲ್ಲ ನೇಲ್ ಪಾಲಿಶು, ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಫೈನಲ್ಲಾಗಿ ಇದನ್ನು ಅಪ್ಲೈ ಮಾಡಿದ್ರೇ ತುಂಬಾ ಚೆನ್ನಾಗಿ ಕಾಣಿಸೋದು. ಇಲ್ಲ ಅಂತ ಹೇಳಿದ್ರೆ ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಥರ ಅನಿಸುತ್ತೆ. ಈ ರೀತಿ ಫೈನಲ್ ಟಚ್ ಕೊಟ್ಟರೆ ನಮಗೆ ಯಾವುದೇ ರೀತಿ ಪ್ಯಾಚ್ ಅನಿಸಲ್ಲ, ನೀಟಾಗಿ ಅನಿಸುತ್ತೆ, ಒಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಮತ್ತೆ ಮತ್ತೆ ಎಳೆಯೋ ರೀತಿ ಹಾಕ್ಕೊಳ್ಬಾರ್ದು, ಸ್ವಲ್ಪ ಜಾಸ್ತಿನೇ ತಗೊಂಡು ಈ ರೀತಿ ಫೈನಲಾಗಿ ಒಂದೆರಡು ಸರಿ ಈ ರೀತಿ ನೇಲ್ ಪಾಲಿಶ್ ಮೇಲೆ ಹಾಕ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ನೀವೇ ಎಷ್ಟು ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ಫಂಕ್ಷನ್ ಇದ್ದರೆ, ಮ್ಯಾರೇಜ್ ಇದ್ದರೆ, ಯಾವುದೇ ರೀತಿ ನಿಮಗೆ ಹಾಗೆ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ, ಅಥವಾ ಕಾಲೇಜ್ ಮಕ್ಕಳು ಏನಾದರೂ ನೇಲ್ ಪಾಲಿಶ್ ಹಾಕ್ಕೊಳ್ಬೇಕು ಅಂದರೆ ಈ ರೀತಿ ಸಿಂಪಲ್ಲಾಗಿ ನೀವೇ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಇನ್ನಷ್ಟು ಬೇರೆ ಬೇರೆ ರೀತಿ ತುಂಬ ಸಿಂಪಲ್ಲಾಗಿ ಯಾವ ರೀತಿ ನೇಲ್ ಆರ್ಟ್ನ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ. ನೀವೇನು ಇದಕ್ಕೆ ಬೇರೆ ರೀತಿ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋ ಹಾಗಿಲ್ಲ, ಮನೆಯಲ್ಲೇ ಇರುವಂಥ ಬಳಸಬಹುದಾದಂಥ ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನು ಬಳಸಿ ನಾವು ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ನೇಲ್ ಆರ್ಟ್ನ ಹೇಗೆ ಮಾಡೋದು ಅಂತ ಖಂಡಿತ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.